ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ನೂಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇದರಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳು, ಮಾಹಿತಿ, ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಉತ್ತರ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಹಣವನ್ನು ಯಾವ ರೀತಿ ಆಕರ್ಷಣೆ ಮಾಡಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಉತ್ತರ ನಕ್ಷತ್ರ ಬಹಳ ಸೌಮ್ಯ ಸ್ವಭಾವಕ್ಕೂ ಸಂಬಂಧಪಡುವಂಥದ್ದು. ಜನರ ಮಧ್ಯದಲ್ಲಿ ಕಾಣಿಸ್ಕೊಳ್ಳಲಿಕ್ಕೆ ಅವರಿಗೊಂದು ದೇವರು ಕಂಠ ಕೊಟ್ಟಿರ್ತಾನೆ, ಅದ್ಭುತವಾದ ಕಂಠ. ಅದು ಹಾಡು ಹೇಳಲಿಕ್ಕಾಗಿರಬಹುದು, ಮಾತಾಡಲಿಕ್ಕಾಗಿರಬಹುದು, ಅಂತಹ ಒಳ್ಳೆಯ ಹೃದಯವನ್ನು ಕೂಡ ಕೊಟ್ಟಿರ್ತಾನೆ. ಇಂತಹ ಉತ್ತರ ನಕ್ಷತ್ರದವರ ಮೇಲೆ ಕೆಲವೊಂದು ಆಪಾದನೆಗಳು ಬಂದುಬಿಡ್ತವೆ. ಕೆಲವೊಂದು ಬಾರಿ ಯಾರೋ ಹೇಳಿದ್ದನ್ನು ಕೇಳಿ ಮಾಡಿ ನಷ್ಟವನ್ನು ಕೂಡ ಬಹಳ ಬಾರಿ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಉತ್ತರ ನಕ್ಷತ್ರದವರ ಈ ಮನಿ ಮ್ಯಾಗ್ನೆಟ್ ಅಂತಂದರೆ ಸೂರ್ಯ ನಿಮಗೆ ಸಂಬಂಧಪಟ್ಟ ಗ್ರಹವಾಗಿರುತ್ತಾನೆ. ಇನ್ನು ಮನುಷ್ಯಗಣಕ್ಕೆ ಸಂಬಂಧಪಡ್ತಕ್ಕಂತಹ ಗೋವಿನ ಕೊಂಬು ಅಥವಾ ಗೋವಿನ ಪಾದ, ಎರಡರಲ್ಲಿ ಯಾವುದಾದ್ರೂ ಅಥವಾ ಎರಡು ಕೂಡ ನಿಮಗೆ ಹಾಕ್ತಕ್ಕಂಥ ಚಿಹ್ನೆಯೇ. ಹಾಗಾಗಿ ಏನು ಅಂತಂದರೆ, ನೀವು ಹಣವನ್ನು ಆಕರ್ಷಣೆ ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದರೆ ಗೋವನ್ನು ನೋಡಲೇಬೇಕು. ಆ ಗೋವಿನ ಪಾದ ಭಾಗವನ್ನು, ಆ 4 ಪಾದಗಳೇ ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ 4 ಆ ಹಸುವಿನ ಕೆಚ್ಚದಗಳೇ ಋಗ್, ಯಜು, ಸಾಮ, ಅಥರ್ವಣ. ಇದನ್ನು ಪಿಬಾಮಿ ನೀವು ಸ್ವೀಕಾರ ಮಾಡ್ತಕ್ಕಂತಹದ್ದಾದರೆ, ಅಂದರೆ ದಿನಕ್ಕೆ ಯಾವುದೋ ಒಂದು ಆಧ್ಯಾತ್ಮಿಕದ ವಿಚಾರವನ್ನು ತಿಳಿದುಕೊಳ್ತಕ್ಕಂಥದ್ದು ಕೂಡ ನೀವು ಹಣವನ್ನು ಅಟ್ರಾಕ್ಟಿವ್ ಮಾಡ್ತೀರಿ. ಪ್ರೀತಿ ಬಂಧುಗಳೇ, ಭಗವದ್ಗೀತೆಯ ಒಂದು ಶ್ಲೋಕವನ್ನು ಓದುವಂಥದ್ದು ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಒಂದೇ ಒಂದು ಶ್ರೀಕೃಷ್ಣಾಯ ನಮಃ ಅನ್ನೋ ಮಂತ್ರವನ್ನೇ 108 ನಾಮಗಳಿದೆ ಒಂದು ಅಷ್ಟೋತ್ತರದಲ್ಲಿ. ದಿನಕ್ಕೆ ಒಂದಾವರ್ತಿ ಅಂತ ಹೇಳಿಕೊಂಡು ಹೋಗ್ತಕ್ಕಂಥದ್ದು. ಒಂದನ್ನು ಹೇಳೋದು, ಇವತ್ತು ನನ್ನ ದಾರಿ ಏನು, ನನ್ನ ಕೆಲಸವೇನು, ಅದನ್ನು ಮಾರ್ಪಾಟು ಮಾಡ್ಕೊಳ್ಬೇಕಾದ್ರೆ, ಅದೃಷ್ಟ ದಿನವನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಗೋವುಗಳೆಲ್ಲಾದರೂ ಕಾಣಿಸಿದ್ರೆ ನೀವು ಸ್ವಲ್ಪ ತಲೆಬಾಗಿ ಆ ಗೋವಿನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಬೇಕು. ಖಂಡಿತ ನೀವು ಎಲ್ಲಿ ಕೈ ಹಿಡಿತೀರೋ ಅದು ಸ್ಕ್ಯಾನ್ ಮಾಡಿಕೊಳ್ಳುತ್ತೆ. ಬೇರೆ ನಕ್ಷತ್ರದವರಿಗೆ ಒಂದು ವಿಧಾನ, ಆದರೆ ಈ ಉತ್ತರ ನಕ್ಷತ್ರದವರಿಗೆ ನೋಡೋದು ಕೂಡಲೇ ಹಪ್ಕೊಳ್ತಕ್ಕಂತಹದ್ದು. ಈ ಅರ್ಜುನ ಒಂದು ಬಾರಿ ಯಾವಾಗ ಈ ವನವಾಸದಿಂದ ಅಜ್ಞಾತವಾಸಕ್ಕೆ ಬರ್ತಾರೋ ಆಗ ಈ ಬೃಹನ್ನಳೆಯ ವೇಷವನ್ನು ಧರಿಸಿರ್ತಾನೆವ. ಆ ಉತ್ತರನ ತಂಗಿ ಉತ್ತರೆಗೆ ನೃತ್ಯವನ್ನು ಹೇಳಿಕೊಡ್ತಕ್ಕಂಥದ್ದು, ಮೇಕಪ್ ಮ್ಯಾನಾಗಿ ಸೇರಿಕೊಳ್ತಾನೆ, ಅಲ್ಲಿ ಏನೇನೋ ಮಾಡ್ತಿರ್ತಾನೆ. ಅದನ್ನು ಮಾಡಬೇಕಾದರೂ ಕೂಡ ಆತ ಆ ಒಂದು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಡ್ತಕ್ಕಂತಹದ್ದು ಪ್ರಭಾವಶಾಲಿಯಾಗಿ, ವಿಶೇಷವಾಗಿ ಧೀಶಕ್ತಿಯನ್ನು ಕೊಡುವಂಥದ್ದು. ಬಹುಶಃ ನಮ್ಮ ಕಷ್ಟದ ದಿನಗಳು ಕರೆಗೆ ಹೋಗಬೇಕು ಅಂತಂದರೆ ಅದು ಹೇಗೆ ಒಂದು ಹೆಜ್ಜೆಯನ್ನು ಎತ್ತಿ ಇನ್ನೊಂದು ಕಡೆ ಹಿಡುತ್ತೋ ಹಾಗೆ ನಿಮ್ಮ ಕಷ್ಟ ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಅದೊಂದು ಹೆಜ್ಜೆ ಹಿಡ್ತಾ ಬಂದರೆ ಹಾಗೆ ನೀವು ಪ್ರತಿನಿತ್ಯ ಒಟ್ಟಾರೆ ಎಂತ ಮಾಡೋದಂತಂದರೆ ಆ ಗೋವಿನ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳುವಂಥದ್ದು. ನಾನು ಹೇಳಿದಾಗೆ ಮನೆಯಲ್ಲಿ ಕೃಷ್ಣನ ಒಂದೊಂದು ನಾಮವನ್ನು ಹೇಳ್ಕೊಂಡು ಹೋಗುವಂಥದ್ದು, ಹಣವನ್ನು ಗೋವಿಗೆ ಮುಟ್ಟಿಸಿ ಹೋಗುವಂಥದ್ದು. ನೀವು ಪ್ರತಿನಿತ್ಯ ಬೆಳಗ್ಗೆನೂ ಮುಟ್ಟಿ, ಸಂಜೆನೂ ಮುಟ್ಟಿ, ಮಧ್ಯಾಹ್ನ ಮುಟ್ಟಿ ಪರವಾಗಿಲ್ಲ, ಆದರೆ ಮನೆಯಿಂದ ಹೋಗಬೇಕಾದ್ರೆ ಹಣವನ್ನು ಗೋವಿಗೆ ಮುಟ್ಟಿಸಿ ಹೋಗುವಂಥದ್ದು. ಗೋವುಗಳು ಯಾವಾಗಲೂ ಸಿಗೋದಿಲ್ಲ ಗುರುಗಳೇ. ಮನೆಯಲ್ಲಿ ಒಂದು ಬೆಳ್ಳಿ ಹಸು ಇತ್ತು ಅಂತಂದರೆ ಆ ಬೆಳ್ಳಿಯ ಹಸುವಿಗೆ ತಾಕಿಸಿ ನಿಮ್ಮ ಜೋಬಲಿಟ್ಕೊಳ್ತಾ ಕೃಷ್ಣನ ಮಂತ್ರವನ್ನು ಹೇಳ್ತಾ ಕೃಷ್ಣ ಕೊಳಲು ನಾದವನ್ನು ಮಾಡ್ತಾ ಇದ್ದರೆ ಅವನ ಹಿಂದೆ ಕಾಮಧೇನು ಇರುತ್ತೆ. ಅದಕ್ಕೆ ಕಾಮಧೇನಿಗೂ ನಿಮ್ಮ ಕೃಷ್ಣನಿಗೂ ನಿಮ್ಮ ಚಿಹ್ನೆಗೂ ಲಿಂಕ್ ಇದೆ. ಅದಕ್ಕಾಗಿ ಇದನ್ನು ನೀವು ಹಣಕಾಸಿನ ವಿಚಾರದಲ್ಲಿ ಏನಾದರೂ ಮುಂದುವರಿಯಬೇಕಾದರೆ ಉತ್ತರ ನಕ್ಷತ್ರದವರು ವಿಶೇಷವಾಗಿ ಆಧ್ಯಾತ್ಮದ ಒಲವನ್ನು ಇಟ್ಟುಕೊಳ್ತಾ ಆ ಒಂದು ಹಸುವಿನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಪ್ರಫುಲ್ಲವಾಗಿರ್ತೀರಿ. ಎಷ್ಟು ಅಂತಂದರೆ ಎಷ್ಟು ದಿವಸ ನೀವು ಪ್ರಯಾಸ ಪಡ್ತಿದ್ರಿ, ಎಂಥ ವನವಾಸವನ್ನು ಬಿಟ್ಟು ಈಗ ನೀವು ಅಂತಹ ಆಯಾಸದೊಂದಿಗೆ ಹೊರಗೆ ಬರುತ್ತಾ ವಿಶೇಷವಾಗಿರತಕ್ಕಂತಹ ಪ್ರಯಾಣವನ್ನು ಮುಂದುವರಿಸ್ತೀನಿ ಅಂತಂದರೆ, ನೀವು ಕೃಷ್ಣನ ದರ್ಶನ ಮಾಡ್ಕೊಳ್ತೀನಿ ಅಂತಂದರೆ, ಕಾಮಧೇವನ ದರ್ಶನ ಮಾಡ್ಕೊಳ್ತೀನಿ ಅಂತಂದರೆ ಹಣ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಪ್ರೀತಿಯ ಬಂಧುಗಳೇ,
ಖಂಡಿತ ಗುರುಗಳೇ, ಉತ್ತರ ನಕ್ಷತ್ರದವರ ಸ್ವಭಾವವನ್ನು ತಿಳಿಸ್ಕೊಟ್ರಿ, ಜೊತೆಗೆ ಹಣವನ್ನು ಹೇಗೆ ಅಟ್ರಾಕ್ಟ್ ಮಾಡಬೇಕು, ಹಣ ಅವರನ್ನು ಹೇಗೆ ಅಟ್ರಾಕ್ಟ್ ಮಾಡುತ್ತೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ ವಿಡಿಯೋನಲ್ಲಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಆದರೆ ನವೆಂಬರ್ 29 ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಸೊ ನೀವು ಕೂಡ ಜೀವನದಲ್ಲಿ ಸಕ್ಸಸ್ ಅನ್ನೋಂಥದ್ದನ್ನ ಕಾಣಬೇಕು ಅಂತಂದರೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.